ನಯನ ಒಳ್ಳೆ ಕೂತ್ಬಿಟ್ಟಿದ್ದಾಳು. ಪರವಾಗಿಲ್ಲ, ಫ್ರೆಂಡ್ಸ್ ಅಲ್ವಾ, ಕಾಯ್ಲೇಬೇಕು, ಕಾಯ್ತಾರೆ ಬಿಡಿ. ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಹೆಸರಿನಂದರೆ ತೇಜಸ್ ರೆಕ್ಟಾನ್ಸ್ ಅಂತ. ಈ ಚಾನಲಲ್ಲಿ ನಿಮಗೆ ಫನ್, ಫ್ಯಾಮಿಲಿ ಡ್ರಾಮಾಸ್, ಟ್ರಾವೆಲಿಂಗ್, ಆ್ಯಕ್ಟಿವಿಟೀಸ್, ಚಾಲೆಂಜಸ್, ಫ್ರೆಂಡ್ಶಿಪ್ ಜೊತೆ ಚಾಲೆಂಜಸ್, ಎಲ್ಲ ಥರದ ಫನ್ನಿ ವೀಡಿಯೋಸ್ ನಿಮಗೆ ಸಿಗುತ್ತೆ. ಈ ಕಂಟೆಂಟ್ ಕ್ರಿಯೇಷನನ್ನು ಸ್ಟಾರ್ಟ್ ಮಾಡಬೇಕು ಅಂತ ನಾನು ತುಂಬ ದಿನದಿಂದ ಅಂದ್ಕೊತಿದ್ದೆ. ಎಷ್ಟೋ ವೀಡಿಯೋಸ್ಗಳನ್ನು ಎಡಿಟ್ ಮಾಡಿ ಹಾಗೆ ಬ್ಯಾಕಪ್ ಮಾಡ್ತಿದ್ದೆ. ಎಲ್ಲ ಡ್ರಾಫ್ಟ್ಸ್ ಎಲ್ಲ ಇದೆ ಕೂಡ. ಅದನ್ನು ಇವತ್ತೆಲ್ಲ ಡ್ರಾಫ್ಟ್ಸನ್ನು ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ವ್ಲಾಗ್ ನನ್ನ ಫ್ರೆಂಡ್ಸ್ ಜೊತೆನೇ ಮಾಡಬೇಕಂತ ಇತ್ತು. ಹಾಗಾಗಿ ನನ್ನ ಫ್ರೆಂಡ್ಸ್ ಜೊತೆನೇ ಮಾಡಬೇಕು ಅಂತ ಇದ್ದೀನಿ. ಹಾಗಾಗಿ ಅವರೆಲ್ಲ ಕಾಯ್ತಿದ್ದಾರೆ ನನಗೋಸ್ಕರ. ನಂಗೆ ಟೈಮ್ ಆಯಿತು, ಇನ್ನೂ ನಾನು ಹೊರಟಿಲ್ಲ. ಅವರನ್ನು ಜಾಯ್ನ್ ಆಗಿ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಟಿಲ್ ಟ್ಯೂಸ್ ಆಲ್ರೆಡಿ ಲೇಟ್ ಆಗಿದೆ. ಈಗ ಟೈಮ್ ಬಂದುಬಿಟ್ಟು 10:30 ಆಗಿದೆ. ಮನೆ ಎಲ್ಲ ಗಜಿಬಿಜಿ ಆಗಿದೆ. ಸೊ ಹೊರಟೆ ನಾನು ಮನೆಯಿಂದ ಹೊರಟೆ. ಆಲ್ರೆಡಿ ಮಳೆ ಬರ್ತಿದೆ. ಸೊ 5-10 ಮಿನಿಟ್ಸ್ ನಾನು ಅಂದ್ಕೊಂಡಿದ್ದಕ್ಕಿಂತ 5-10 ಮಿನಿಟ್ಸ್ ಲೇಟ್ ಆಗ್ಬೋದು. ಇಟ್ಸ್ ಓಕೆ, ಪರವಾಗಿಲ್ಲ. ಫ್ರೆಂಡ್ಸ್ ಅಲ್ವಾ, ಕಾಯ್ಲೇಬೇಕು, ಕಾಯ್ತಾರೆ. ಮಾತಾಡ್ತಾರೆ ಯಾವನ್ರಿ ಅವನು, ನಮಗೆ ಸ್ವಾಭಿಮಾನ ಇದೆ. ಮಳೆ ಅಂದರೆ ಸಖತ್ ಹೆವಿ ಮಳೆ. ಆ ಕಾಡಲ್ಲಿ ಬರ್ತಾ ಸಖೋಯ್ತು. ಫುಲ್ಲು ಗೊಚ್ಚೆ. ನನ್ನ ಫ್ರಾಕ್ಸ್ ಫುಲ್ ಗೊಚ್ಚಾಗಿಬಿಟ್ಟಿದೆ. ಅಂದರೆ ನಾನು ನೋಡಿ ಲಾಸ್ಟಿಗೆ ಅಷ್ಟೇ, ಅದನ್ನು ಮೈಂಡ್ ಮಾಡ್ಕೊಬೇಡಿ. ಈಗ ನನ್ನ ಫ್ರೆಂಡ್ ಮನೆ ಹತ್ರ ಬಂದೆ. ಅವಳಿನ ಹೊರಟಿದ್ದಾಳೆ ಎಲ್ಲ ಅಂತ ಕಾಲ್ ಮಾಡಿ ಕೇಳ್ತೀನಿ. ಎಲ್ಲಿದೆಯೇ? ಹಲೋ, ಮನೇಲಿದ್ಯಾ? ನಾನು ನಿಮ್ಮನೆ ಹೊರಗಡೆ ಇದ್ದೀನಿ. ಬಾ. ಗುಡಿಸ್ತಿದ್ಯಾ? ಸರಿ ಆಯಿತು, ಬಂದೆ ತಡಿ. ಅವಳು ಗುಡಿಸ್ತಿದ್ದಾಳಂತೆ. ಟೈಮ್ ನನ್ನಿಂದ ಡಿಲೇ ಆಯಿತು ಅಂದರೆ ಅವಳಿಂದ ಇನ್ನೂ ಡಿಲೇ ಆಗಿದೆ. ಸೊ ಇವಳನ್ನ ಕರ್ಕೊಂಡು ಇನ್ನು ನಾನು ನನ್ನ ಇನ್ನೊಬ್ಳು ಫ್ರೆಂಡ್ ಮನೆಗೆ ಕೂಡ ಹೋಗಬೇಕು. ಅಲ್ಲಿ ಏನೇನಾಗುತ್ತೆ ಅಂತೆಲ್ಲ ನಿಮಗೆ ವ್ಲಾಗ್ ಮಾಡಿ. ಗೈಸ್, ಮನೆ ಹತ್ರ ಇಳಿಬೇಕಾದ್ರೆ ಸಖತ್ ಹುಷಾರಾಗಿರ್ಬೇಕು. ಜೋರು ಜರಕ್ಕಂತ ಜಾರಬೇಕು. ಸ್ವರ್ಗನೇ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಹಂಗಿದೆ. ಒಳಗಡೆ ಕುಡಿಸ್ತಿದ್ದಾಳೆ. ನಯನ ಅವಳಿಗೆ ಗೊತ್ತಿಲ್ಲ ನಾವು ಬಂದಿದ್ದು ಕೂಡ ಒಳ್ಳೇದು ಮಾಡ್ತದ. ಇವತ್ತು ನೀರಿನ ಮೊಳಗ್ ಬಿದ್ದಿತ್ತು. ಓಕೆ, ನಾನು ನೋಡಿರ್ಲಿಲ್ಲ. ನಾನು ಆಂಟಿ ಮನೆಗೆ ಹೋಗಿದ್ದೆ. ನಾನು ಈ ಬೇಕಾ? ಆಮೇಲೆ ನಮ್ಮಮ್ಮ ಮನೆಗೆ ಬಟ್ಟೆ ಹೋಗ್ಬೇಕಾದ್ರೆ ನೋಡ್ಬೇಕಾ ಇದು ಕುಡಿ ಸತಾಯ್ತಂತೆ. ಏನಂದ್ರೆ ಹೋಗಿದ್ದು ಮತ್ತೆ ಅವಳು ತೆಗೆದು ಉಗತರಾಗಿದ್ದಿಲ್ಲ. ನೀರೆಲ್ಲ ಕುಡಿದು ಹೌದೇನೆ? ಹೌದಾ ಹೌದಾ? ಉಗ್ಗತ್ತರ ಆಗಿದ್ದೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಮಲಗಿಸಿ ಆಮೇಲೆ ನೀರೆಲ್ಲ ವಾಮಿಟ್ ಮಾಡಿ ಅವಳಿಗೆ ಕೈ ಗೈಸ್, ಅಲ್ಲ ನಮ್ಮ ಮನೆಯಲ್ಲಿ ತುಂಬ ಕೆಲಸ ಮಾಡಿದ್ದಾಳೆ ಅಂತ ಆಯ್ತು. ಗೈಸ್, ನನ್ನ ಔಟ್ಫಿಟ್ మీకు ಕಾಣುತ್ತಾ ಇಲ್ಲ ಗೊತ್ತಿಲ್ಲ. ಶಾರ್ಟ್ ಕುರ್ತಾ ವಿತ್ ಜೀನ್ಸ್ ಹಾಕಿದ್ದೀನಿ ಗೈಸ್. ಜೀನ್ಸ್ ನಾನೇ ಏನು ಒಳ್ಳೆ ಕೆಲಸ ಮಾಡ್ತಾಳೋ ಇಲ್ಲ ಗೊತ್ತಿಲ್ಲ. ಬಟ್ ನನಗೆ ಬೇಕಾಗಿದ್ದು ಸೌಂಡ್ ಹಾಕಿಬಿಟ್ಟಿದ್ದಾಳೆ. ಶಿ ನೋಸ್ ಮೀ ವೆಲ್. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾಳೆ ಹಾಕಿದ್ದಿದ್ದಾರೆ. ಕಟ್ ಮಾಡ್ತೀನಿ ನಾನು. ಟೈಮ್ ಈಗ ಬಂದುಬಿಟ್ಟು 11:05. ಇನ್ನೆಷ್ಟೊತ್ತಾಗುತ್ತೆ ನೋಡೋಣ. ಟೈಮ್ 11:30. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇವಳಿನ್ನೂ ಹೊರಟೇ ಇಲ್ಲ ಗೈಸ್. ಒಳ್ಳೆ ಕೂತ್ಬಿಟ್ಟಿದ್ದಾಳು. ನಾನು ಹಾಯ್ ಅಂಕಲ್ ವ್ಲಾಗಿಗೆ ಹಾಯ್ ಮಾಡಿ. ವ್ಲಾಗ್ ಹಾಯ್ ಮಾಡಿ. ಆಂಟಿನೂ ಹಾಯ್ ಮಾಡ್ತಾರೆ. ಈಗ ನೋಡಿ, ಆಂಟಿ ತಿಂತಿದ್ದಾರೆ, ನಮ್ಮನ್ನು ಬಿಟ್ಟು ತಿಂತಿದ್ದಾರೆ. ಮನೆಗೆ ಬಂದವ್ರಿಗೆ ಕೊಡ್ಬೇಕಂತಿಲ್ಲ. ಆಂಟಿ ಒಬ್ಬರೇ ತಿಂತಿಲ್ಲ. ಅಂಕಲ್ ಬೇಡ
ಅವ್ನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಮಲಗಿದೆ ಮಗು ಫೇಸ್ ತೋರಿಸಲ್ಲ. ಎಷ್ಟಂದ್ರೆ ಅಂಕಲ್ ಎಂತಕ್ಕೆ ಜಾರ್ ಆ್ಯಪ್ ಓಪನ್ ಮಾಡಿದ್ದು? ಆಂಟಿ ಎಷ್ಟು ಪುಣ್ಯ ಮಾಡಿದ್ದಾರೆ. ಇವಳು ಹೊಸ ಐಫೋನ್ ತಗೊಂಡಿದ್ದಾಳು ಗೈಸ್. ಸೌಕಾರ್ ಮಂದಿ ನೀವೇನ್ ಬಿಡ್ರಿ ಸೌಕರ್ ಮುಂದಿ. ಮೇಕಪ್ ಪ್ರಾಡಕ್ಟ್ ಏನಾದ್ರು ಇವಳು ಯಾರೇ ಹುಚ್ಚಿ ಇದನ್ನೆಲ್ಲ ಹಾಕ್ತೀನಿ. ಬೇಡ ಬೇಡ ಮನೇಲಿ ಬಿಟ್ಟು ನೋಡಿದ್ದಾರೆ. ಹಾಕ್ತೀನಿ ಎಲ್ಲ ನೋಡಬೇಕು. ಕರೆಕ್ಟ್ ಇದೆ, ನಿಂಗೆ ಸೂಟ್ ಆಗುತ್ತೆ. ನಿಂಗೂ ಕೂಡ ಜಾಯಿನ್ ಮಾಡ್ತಿರ್ಬೇಕು. ಏನೇ ಮಾಡ್ತಿದ್ಯಾ ನನಗೆ ನೀನು? ಲೇಲೋ ಎಲ್ಲ ನಂಗೆ ಬಂದೆ. ನಯನ ಕಿ ಫ್ಯೂಚರ್ ಕಣ್ಮುಂದೆ ಹೇ, ನಯನ ತುಮಕೋ ಫ್ಯೂಚರ್ ಕಣ್ಮುಂದೆ ಹೇ. ಅವಳು ನಿಂತಿರೋ ಸ್ಟೈಲ್ ನೋಡಿ. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ ರೀಲ್ಸ್ ಮಾಡ್ತಿದ್ದೀವಿ ಗಾಯ್ಸ್. ಸೆಕೆಂಡ್ ಟೇಕಲ್ಲೇ ಕರೆಕ್ಟಾಗಿ ಮಾಡಿದ್ದೀನಿ. ಪುಷ್ಪ ತಗ್ಗದಿ ಮಾಡು. ಪುಷ್ಪರಾಜ್. One eternity later. ಅದೇನು ಮಾಡಕ್ಕೆ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. Guys, we are going to the temple with my girls. Guys, ಮಳೆ ಬರ್ತಾ ಇದೆ, ನೆನ್ಕೊಂಡು ಹೋಗ್ತಿದ್ದೀನಿ, ಹುಷಾರಿಲ್ಲ ನನಗೆ. Oh my god, ಗೊಚ್ಚೆ ನಚ್ಚಿ ಗುಜ್ಜೆ ಸುರಿಯಕ್ಕೆ ಬಂದು ಸೈಡಿಗೆ ನುಗ್ಸ್ತಾನೆ. ಜ್ವರ ಅಂತೆ ಮತ್ತೆ ಕೇರ್ ಮಾಡೋರಾದ್ರೂ ಇದಾರಲ್ಲ ಅಂತ ಖುಷಿ. ಓಪನ್ ಮಾಡಿಕೊಡ್ರಾ? ಗಾಳಿ ಬಿಡ್ಕೊಂಡು ಮಲಗಿರ್ತಾರೆ ನಾಳೆ. ಗೈಸ್, ಇವರಿಗೆ ಜಪಾನಿಂದ ಛತ್ರಿ ತಂದ್ಕೊಡೋ ರಿಲೇಟಿವ್ಸ್ ಎಲ್ಲ ಇದ್ದಾರೆ ಗೈಸ್. ಇವ್ರದ್ದೆಲ್ಲ ಲೈಫು ಎಷ್ಟು ಕಷ್ಟ ಆಗುತ್ತೆ ಪಾಪ. ಅವರು ಮಳೆ ಬಿಸಿಲು ಇದೆಲ್ಲ ಅಂತ ನೋಡೋದೇ ಇಲ್ಲ. ಎಷ್ಟು ಕಷ್ಟ ಇರುತ್ತೆ. ದೇವರು ನಮಗಿಂತ ಲೈಫ್ ಕೊಟ್ಟಿದ್ದಾನೆ ಅಂದರೆ ನಾವು ತುಂಬ ಥ್ಯಾಂಕ್ಫುಲ್ ಆಗಿರಬೇಕು ಅವರಿಗೆ.
ಸೊ ಟೆಂಪಲಿಗೆ ಹೋಗಿ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಂತೀನಿ. ಫೈನಲಿ ಮನೆಗೆ ಹೊರಟಿದ್ದೀವಿ. ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂದರು, ಹಾಗಾಗಿ ಮಾಡಲಿಕ್ಕಾಗಿಲ್ಲ. ಸಾರಿ ಫಾರ್ ದ್ಯಾಟ್. ಇನ್ನು ಅವಳನ್ನು ಕಳಿಸಿ ನಾನು ಮನೆಗೆ ಹೋಗೋದು. ಗೈಸ್ ಇಲ್ಲಿ ನೋಡಿ ಗಾಯ್ಸ್, ಈ ಮಳೆಗಾಲ ಬಂದ ತಕ್ಷಣ ಹಿಂಬಳಗಳದ್ದು ಕಾಟ ಶುರು ಆಗುತ್ತೆ. ನೋಡಿ ಬರ್ತಾ ಇರೋ ನೋಡಿ, ಕಾಳ ಹತ್ರನೇ ಬರ್ತಿದೆ. ಗಾಯ್ಸ್ ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ನಾನು ಅಂದ್ಕೊಂಡಿರೋದೊಂದು ಆಗಿಲ್ಲ. ನಾವೇನೋ ಅಂದ್ಕೊಂಡಿರ್ತೀವಲ್ಲ, ಏನೇನೋ ಆಗಿರುತ್ತೆ. ಫುಲ್ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಯಿತು. ನಮಗೂ ಮೂಡ್ ಅಪ್ಸೆಟ್ ಆಯಿತು, ವ್ಲಾಗ್ ಮಾಡೋ ಮೂಡೇ ಹೋಯಿತು. ಸೊ ಏನು ಮಾಡೋದು, ಅದನ್ನೆಲ್ಲ ವ್ಲಾಗಲ್ಲಿ ಶೇರ್ ಮಾಡೋಕ್ಕಾಗಲ್ಲ, ಪಾಪ ಅವ್ರ ಕಡೆ ಮೆಸೇಜ್ ಮಾಡಿರುತ್ತಲ್ಲ. ಸೊ ಹಾಗಾಗಿ ಇದನ್ನು ಇಲ್ಲಿ ಬಿಡಿ ಗಾಯ್ಸ್, ಏನು ಮಾಡೋಕ್ಕಾಗಲ್ಲ. ಪ್ರಾಬ್ಲಮ್ಸ್ ಬರ್ತವೆ, ಅದನ್ನು ಫೇಸ್ ಮಾಡೋಕ್ಕೆ ನಾವು ರೆಡಿ ಇರಬೇಕಷ್ಟೇ. ಮತ್ತು ನೆಕ್ಸ್ಟ್ ವ್ಲಾಗ್ ಈ ಥರ ಆಗೋಲ್ಲ ಅಂತ ನಾನು ಫುಲ್ ಪ್ರಾಮಿಸ್ ಮಾಡ್ತೀನಿ. ಯಾಕಂದರೆ ನೆಕ್ಸ್ಟ್ ವ್ಲಾಗ್ ಫುಲ್ ಕ್ರೇಜಿಯಾಗಿರುತ್ತೆ. ನಮ್ಮ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಆ ಫ್ಯಾಮಿಲಿ ವೀಡಿಯೋ ಮಾತ್ರ ಸಾಕು, ಫುಲ್ ಕ್ರೇಜಿಯಾಗಿರುತ್ತೆ ಗೈಸ್. ವೀಡಿಯೋಸ್ ವ್ಲಾಗ್ಸ್ ಎಲ್ಲ ನೋಡ್ತೀರಾ, ಬಟ್ ಯಾಕೆ ಲೈಕು ಶೇರು ಕಮೆಂಟ್ ಏನು ಮಾಡಲ್ಲ ಅಂತ ನಾನು ಕೇಳ್ತಿರೋದಷ್ಟೇ. ಮತ್ತು ನನ್ನ ಇನ್ಸ್ಪಿರೇಷನ್ ಅವರು ಹೀಗೆ ಲೋಯಿಂದ ಬಂದು ಹೈಗೆ ರೀಚ್ ಆಗಿತ್ತಾನೆ ಡಾಕ್ಟರ್ ಬ್ರೋ ಅವರು. ಸೊ ಅವ್ರಿಗನ್ನ ಇನ್ಸ್ಪಿರೇಷನ್ ಆಗಿ ನಾನು ತೊಗೊಂಡಿದ್ದೀನಿ. ಹೆವಿ ಶೆಕೆ ಇಲ್ಲಿದೆ, ಮಳೆ ಬಂದ್ರೂ ಶೆಕೆ ಆಗ್ತದೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಬಾಯ್ ಗಾಯ್ಸ್, ಟೇಕ್ ಕೇರ್. ಅಷ್ಟೇ.